ಏನತ್ಗೆ ಇದು? ಒಂದ್ಸರಿ ಓದು. ಹರಿ ಉದಯಿಸಿದ ಗಿರಿ ಯೌವನ ಹೆಸರಿನ ಗರ್ಭ ಸಂಜಾತನೆ, ಗೋಪಾಲಕನ ಪ್ರಿಯ ಸಖಿ ಗೋಪಿಯ ಮುದ್ದಿನ ಸುತನೆ, ಸೂರ್ಯ ಕಿರಣಗಳ ಕಾಂತಿಯ ಕಂಗಳ ಕರುಣಾಮಯನೇ, ವಿದ್ಯ ವಿಶಾರದ ವಿನಯ ವಿಸಂಪದ ಸಿರಿವರ ವೆಂಕಟನಾಥನೇ, ಉರುಟನೆ ನಿನಗೆ. ಬಹಳ ಸೊಗಸಾಗಿದೆ ಅತ್ಗೆ. ನಿಮ್ಮ ಪ್ರತಿಭೆಗೆ ನಾನು ತಲೆ ಬಾಗ್ಲೇಬೇಕು. ಅಯ್ಯಯ್ಯೋ, ತಲೆ ಬಾಗೋದೆಲ್ಲ ಬೇಡಪ್ಪ. ನಿನ್ ಮದ್ವೆಗೆ ಉರುಟನೆ ಹಾಡು ಈಗ್ಲಿಂದನೇ ತಯಾರಿ ಮಾಡ್ಕೊಂತಾ ಇದ್ದೀನಿ. ಚೆನ್ನಾಗಿದ್ಯಾ? ಏ ಕಮಲ, ಸೊಗಸಾಗಿದೆ ಅಂತ ಹೇಳದ್ನಲ್ಲೇ, ಮತ್ತೆ ಯಾಕೆ ಅವನನ್ನಷ್ಟು ಕಾಡ್ತೀಯಾ? ಅಯ್ಯೋ, ಕಾಡ್ತಿಲ್ಲ ಸೀತಕ್ಕ. ಮದ್ವೆ ಆಗೋ ಮುದ್ದು ಮೈದ್ನ ಅಂತ ಬೇಡ್ತಾ ಇದ್ದೀನಿ. ವೆಂಕಟನಾಥ, ಮುಂದಿನ ಸಲ ಬಂದಾಗ ಹೆಣ್ಣೋಡ ಶಾಸ್ತ್ರ ಮುಗಿಸ್ಕೊಂಡೇ ಹೋಗ್ಬೇಕಪ್ಪ. ನಿಮ್ ಪ್ರಯತ್ನಕ್ಕೆ ನಾನ್ಯಾಕೆ ಅಡ್ಡಿ ಬರ್ಲಿ? ಎಷ್ಟು ಪ್ರಯತ್ನ ಬೇಕಾದ್ರೂ ಮಾಡಿ, ಯಾವ ಹುಡುಗಿನ ಬೇಕಾದ್ರೂ ನೋಡಿ. ನಾನು ಸ್ವಯಂವರದಲ್ಲಿ ರಾಜ್ಕುಮಾರಿ ಹಾರ ಹಿಡಿದು ಒಬ್ಬೊಬ್ನೇ ರಾಜ್ಕುಮಾರ್ನ ಹತ್ರ ಹೋಗಿ ಅವರ ಪ್ರವರ ಕೇಳಿ ನನಗ್ಯಾರು ಇಷ್ಟ ಇಲ್ಲ ಅಂತ ತಿರಸ್ಕರಿಸಿ ಹೋಗ್ತಾ ಇರ್ತಾಳಲ್ಲ, ನಾನು ಹಾಗೆ ಹೋಗ್ತಾ ಇರ್ತೀನಿ. ಕೊನೆಗೆ ಯಾವುದೋ ಒಂದ್ ಪೆದ್ದು ರಾಜ್ಕುಮಾರನ ಕೊರಳಿಗೆ ಹಾರ ಹಾಕಿ ನನ್ ಗಂಡ ಶೂರ ಧೀರ ಅಂತ ತನಗ್ ತಾನೇ ಹೇಳ್ಕೊಂಡು ಸಂಸಾರ ಮಾಡ್ತಾಳೆ. ಈ ಯುವಕರೆಲ್ಲ ಹೀಗೆ ಮದುವೆ ಬೇಡ ಬೇಡ ಅಂತ ಹೇಳಿ ಮನ್ಸಲ್ಲೇ ಮಂಡಿಗೆ ತಿಂತಾರೆ. ಹುಡುಗಿ ನೋಡ್ತೀನಿ ಅಂತ 10 ಕಡೆ ಸುತ್ತಾಡಿ ಕೊನೆಗೆ ಯಾರ್ದೋ ಕಣ್ಣೋಟಕ್ಕೆ ಬಿದ್ದೋಗ್ತಾರೆ. ನಾನೆಲ್ಲರ ತರ ಅಲ್ಲ ಅತ್ಗೆ. ನನ್ನನ್ ಮದ್ವೆ ಆಗೋವಳು ನನಗೆ ಅಂತಾನೆ ಸೃಷ್ಟಿಯಾಗಿರ್ತಾಳೆ. ಅವಳನ್ನಷ್ಟೇ ನೋಡ್ತೀನಿ, ಮದ್ವೆ ಆಗ್ತೀನಿ. ಏನಂದೆ ಕೊನೆ ಸಾಲು ಮತ್ತೊಮ್ಮೆ ಹೇಳು. ಯಾವ್ದತ್ಗೆ? ಅದೇ, ಅವಳನ್ನಷ್ಟೇ ನೋಡ್ತೀನಿ ಮದ್ವೆ ಆಗ್ತೀನಿ ಅಂದಲ್ಲ. ಅವಳನ್ನಷ್ಟೇ ನೋಡ್ತೀನಿ, ಮದ್ವೆ ಆಗ್ತೀನಿ. ನೋಡಿದ್ರ ಅತ್ತೆ, ನೋಡಿದ್ರ? ಆಗಲ್ಲ ಆಗಲ್ಲ ಅಂತಿದ್ದವನು ಮದ್ವೆ ಆಗ್ತೀನಿ ಅಂತ ಬಾಯ್ ಬಿಟ್ಟೆ ಹೇಳಿದಾನೆ. ಇನ್ನು ನಮ್ ದಾರಿ ಸುಲಭ ಆಯ್ತು.